ಸಂಪುಟ ವಿಸ್ತರಣೆ ಸಮಯದಲ್ಲಿ ವಿನಯ್ಗೆ ಜಾಮೀನು. ವಿನಯ್ ಕುಲಕರ್ಣಿ ಡಿಕೆ ಕ್ಯಾಬಿನೆಟ್ಗೆ ಸೇರ್ತಾರ? ಈಗ ಎಲ್ಲರ ಚಿತ್ತ ಸುಪ್ರೀಂ ಕೋರ್ಟ್ನತ್ತ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಕೊನೆಗೂ ವಿನಯ್ ಕುಲಕರ್ಣಿ ಅವರಿಗೆ ಜಾಮೀನು ಮಂಜೂರಾಗಿರುವಂತಹದ್ದು. ಯೋಗೇಶ್ ಗೌಡ ಅವರ ಹತ್ಯೆ ಪ್ರಕರಣದಲ್ಲಿ ಹೈಕೋರ್ಟ್ ಈಗ ಮಧ್ಯಂತರ ಜಾಮೀನನ್ನ ಅವರಿಗೆ ಕೊಟ್ಟಿರುವಂತಹದ್ದು. ಅಂದ್ರೆ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ವಿನಯ್ ಕುಲಕರ್ಣಿ ಅವರಿಗೆ ಜಾಮೀನು ಮಂಜೂರಾಗುತ್ತೆ ಅಂತೇಳಿ. ಆದರೆ ಇವತ್ತು ಹೈಕೋರ್ಟ್ ಅವರಿಗೆ ಜಾಮೀನು ಮಂಜೂರು ಮಾಡಿರುವಂತಹದ್ದು. ಸಂಪುಟ ವಿಸ್ತರಣೆ ಸಮಯದಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಜಾಮೀನು ಮಂಜೂರಾಗಿರುವಂತಹದ್ದು. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ಗೆ ವಿನಯ್ ಕುಲಕರ್ಣಿ ಅವರು ಸೇರ್ತಾರಾ? ಎಸ್, ರಾಜ್ಯ ರಾಜಕಾರಣದಲ್ಲಿ ಈಗ ಹೈಡ್ರಾಮಾ ಒಂದು ಶುರುವಾಗಿರುವಂತಹದ್ದು. ಧಾರವಾಡ ಗ್ರಾಮೀಣ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಹೈಕೋರ್ಟ್ನಿಂದ ಸಿಕ್ಕಿರುವಂತಹ ಒಂದು ಬಿಗ್ ರಿಲೀಫ್ ಕೇವಲ ಅವರ ವೈಯಕ್ತಿಕ ಜೀವನಕ್ಕಷ್ಟೇ ಅಲ್ಲದೆ ಕಾಂಗ್ರೆಸ್ ಅಂಗಳದ ಸಚಿವ ಸಂಪುಟ ವಿಸ್ತರಣೆಯ ಲೆಕ್ಕಾಚಾರಗಳನ್ನು ಕೂಡ ಈಗ ಬುಡಮೇಲು ಮಾಡುವಂತಿದೆ. ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡರ್ ಕೊಲೆ ಪ್ರಕರಣದಲ್ಲಿ ಸೆಷನ್ ಕೋರ್ಟ್ನಿಂದ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ವಿನಯ್ ಕುಲಕರ್ಣಿಗೆ ಇವತ್ತು ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿರುವಂತಹದ್ದು. ಜೊತೆಗೆ ಶಿಕ್ಷೆಯ ಮೇಲಿನ ತಡೆ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನವನ್ನ ಮೂಡಿಸಿರುವಂತಹದ್ದು. ತಡೆ ಅಂದ್ರೆ ಮೀನ್ಸ್ ಸ್ಟೇ. ಉತ್ತರ ಕರ್ನಾಟಕ ಭಾಗದಲ್ಲಿ ವಿನಯ್ ಕುಲಕರ್ಣಿ ಅಂದರೆ ಪ್ರಬಲ ಪಂಚಮಸಾಲಿ ಲಿಂಗಾಯತ ಸಮುದಾಯದ ಪ್ರಭಾವಿ ಮುಖಂಡ. 2023ರ ವಿಧಾನಸಭಾ ಚುನಾವಣೆಯ ವೇಳೆಗೆ ಅವರು ಜೈಲಲ್ಲಿದ್ದರು. ಜೊತೆಗೆ ಅವರಿಗೆ ಧಾರವಾಡ ಜಿಲ್ಲೆಯನ್ನ ಪ್ರವೇಶಿಸದಂತೆ ಕೋರ್ಟ್ ಕೂಡ ನಿರ್ಬಂಧ ವಿಧಿಸಿತ್ತು. ಆದರೆ ಮೈದಾನಕ್ಕೆ ಇಳಿದು ಪ್ರಚಾರ ಮಾಡಲು ಸಾಧ್ಯವಾಗದಿದ್ದರೂ ಜೈಲಿನಲ್ಲಿದ್ದುಕೊಂಡೇ ಅವರು ಭರ್ಜರಿ ಗೆಲುವನ್ನ ಸಾಧಿಸಿ ತಮ್ಮ ಜನಪ್ರಿಯತೆ ಮತ್ತು ರಾಜಕೀಯ ಶಕ್ತಿಯನ್ನ ಸಾಬೀತುಪಡಿಸಿದ್ರು. ಆದರೆ ಜನಪ್ರತಿನಿಧಿ ಇಂಥ ಕೇಸ್ನಲ್ಲಿ ಭಾಗಿಯಾಗಿದ್ದಾರಾ ಎಂದು ಜನರ ಬಾಯಿಗೂ ಆಹಾರವಾಗಿದ್ರು. ಸಂಪುಟ ರಚನೆಯಾದ ದಿನದಿಂದಲೂ ಕೂಡ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಹೀಗಂತ ಮುಕ್ತವಾಗಿ ವಿನಯ್ ಕುಲಕರ್ಣಿಯವರು ಹೇಳ್ಕೊಂಡು ಬರ್ತಲೇ ಇದ್ರು. ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡವರು. ಆದರೆ ಕೋರ್ಟ್ನಲ್ಲಿದ್ದ ಶಿಕ್ಷೆಯ ತಲೆಬುಡವಿಲ್ಲದ ತೂಗುಗತ್ತಿ ಅವರ ಕ್ಯಾಬಿನೆಟ್ ಎಂಟ್ರಿಗೆ ಅಡ್ಡವಾಗಿತ್ತು. ಈಗ ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಥವಾ ಮುಂದಿನ ಸಂಪುಟ ವಿಸ್ತರಣೆಯಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗುವುದು ಖಚಿತ ಎಂಬ ಮಾತುಗಳು ಈಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯದ ಸಮೀಕರಣವನ್ನ ಸರಿದೂಗಿಸಲು ಹೈಕಮಾಂಡ್ಗೂ ವಿನಯ್ ಕುಲಕರ್ಣಿ ಸೇರ್ಪಡೆ ಅನಿವಾರ್ಯವೆನಿಸಬಹುದು. ಆದರೆ ಈ ಖುಷಿ ಮತ್ತು ಸಚಿವ ಸ್ಥಾನದ ಲೆಕ್ಕಾಚಾರಗಳು ಅಂದುಕೊಂಡಷ್ಟು ಸುಲಭವಾಗಿಲ್ಲ. ವಿನಯ್ ಕುಲಕರ್ಣಿ ಪಡೆದಿರುವ ಈ ಮಧ್ಯಂತರ ರಿಲೀಫು ಮೇಲ್ಮನವಿ ಹಂತದಲ್ಲಿದೆ. ಪ್ರಕರಣದ ದೂರುದಾರರು ಅಂದ್ರೆ ಯೋಗೇಶ್ ಗೌಡರ್ ಅವರ ಕುಟುಂಬ ಅಥವಾ ತನಿಖಾ ಸಂಸ್ಥೆಯಾದ ಸಿಬಿಐ ಹೈಕೋರ್ಟ್ ನೀಡಿದ ಜಾಮೀನು ಮತ್ತು ಶಿಕ್ಷೆಯ ತಡೆಯನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗುವುದು ಬಹುತೇಕ ಖಚಿತವಾಗಿರುವಂತಹುದು. ಒಂದು ವೇಳೆ ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟ್ ನೀಡಿದ ತಡೆಗೆ ಸವಾಲು ಎದುರಾಗಿ ಅಲ್ಲಿ ಆದೇಶ ಏನಾದರೂ ರಿವರ್ಸ್ ಆದ್ರೆ ಖಂಡಿತವಾಗ್ಲೂ ಜಾಮೀನು ರದ್ದಾದ್ರೆ ರಾಜಕೀಯವಾಗಿ ಭಾರಿ ಹಿನ್ನಡೆಯಾಗುತ್ತೆ ವಿನಯ್ ಕುಲಕರ್ಣಿ ಅವರಿಗೆ. ಒಂದು ವೇಳೆ ಅವರನ್ನ ಆತುರವಾಗಿ ಸಂಪುಟಕ್ಕೆ ಸೇರಿಸಿಕೊಂಡು ಅನಂತರ ಸುಪ್ರೀಂ ಕೋರ್ಟ್ ಇಂದ ಹಿನ್ನಡೆಯಾದರೆ ಸರ್ಕಾರಕ್ಕೆ ಭಾರಿ ಮುಜುಗರ ಉಂಟಾಗಲಿದೆ. ಜೊತೆಗೆ ಜನಪ್ರತಿನಿಧಿ ಕಾಯ್ದೆಯಡಿ 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಯಾದರೆ ಶಾಸಕತ್ವ ರದ್ದಾಗುತ್ತದೆ. ಹೈಕೋರ್ಟ್ ಶಿಕ್ಷೆಗೆ ತಡೆ ನೀಡಿದೆಯಾದರೂ ಸುಪ್ರೀಂ ಕೋರ್ಟ್ ಈ ತಡೆಯನ್ನ ತೆರವುಗೊಳಿಸಿದರೆ ಶಾಸಕತ್ವದ ಮೇಲೆಯೂ ಕೂಡ ಕಪ್ಪು ಚುಕ್ಕೆ ಬೀಳುವಂತಹ ಒಂದು ಭೀತಿ ಇರುವಂತಹದ್ದು. ಇನ್ನು ಒಂದೆಡೆ ಸಚಿವ ಸಂಪುಟದ ಪುನರ್ರಚನೆಗೆ ಮುಹೂರ್ತ ಹತ್ತಿರವಾಗುತ್ತಿದ್ದರೆ ಇನ್ನೊಂದೆಡೆ ವಿನಯ್ ಕುಲಕರ್ಣಿ ಬೆಂಬಲಿಗರಲ್ಲಿ ಸಚಿವ ಪಟ್ಟದ ಉತ್ಸಾಹ ಕಳೆಗಟ್ಟಿದೆ. ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ವಿನಯ್ ಕುಲಕರ್ಣಿ ಅವರಿಗೆ ತಕ್ಷಣವೇ ಮಂತ್ರಿ ಪಟ್ಟ ನೀಡಿ ರಿಸ್ಕ್ ತೆಗೆದುಕೊಳ್ಳುತ್ತಾರಾ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಎದುರಾಳಿಗಳು ಹೂಡುವ ಮುಂದಿನ
ಏನ್ ಹೆಜ್ಜೆ ಅದನ್ನ ನೋಡಿ ಆನಂತರ ಏನಾದರೂ ತಂತ್ರಗಾರಿಕೆಯನ್ನ ಮಾಡ್ತಾರ ಗೊತ್ತಿಲ್ಲ. ಒಟ್ನಾಗೆ ವಿನಯ್ ಕುಲಕರ್ಣಿ ಅವರ ರಾಜಕೀಯ ಭವಿಷ್ಯ ಮತ್ತು ಸಚಿವ ಸ್ಥಾನದ ಕನಸು ಈಗ ಸುಪ್ರೀಂ ಕೋರ್ಟ್ ತೆಗೆದುಕೊಳ್ಳುವಂತಹ ಒಂದು ಮುಂದಿನ ನಡೆಯೇ ಆ ಒಂದು ನಡೆಯ ಮೇಲೆಯೇ ಸಂಪೂರ್ಣವಾಗಿ ಅವಲಂಬಿತವಾಗಿದೆ ಅಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಎಸ್, ಸದ್ಯಕ್ಕಂತೂ ವಿನಯ್ ಕುಲಕರ್ಣಿ ಅವರಿಗೆ ಹೈಕೋರ್ಟ್ ಒಂದು ಬಿಗ್ ರಿಲೀಫ್ ಅಂತೂ ಕೊಟ್ಟಿರುವಂತದ್ದು. ಆದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಈ ಕೇಸ್ ಏನಾಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.